ನಮಸ್ತೆ ಡಿಯರ್ ಪ್ಯಾರೆಂಟ್ಸ್ ಇನ್ಮೇಲೆ ದಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂತಹ ನವೋದಯ ಪರೀಕ್ಷೆ, ಸೈನಿಕ್ ಸ್ಕೂಲ್, ಮುರಾರ್ಜಿ ದೇಸಾಯಿ, ಅದೇ ರೀತಿ ಆದರ್ಶ ಸ್ಕೂಲ್ ಈ ಥರ ಒಂದಷ್ಟು ಶಾಲೆಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಬರೆಯೋ ಮುಖಾಂತರ ಮಕ್ಕಳು ಸೆಲೆಕ್ಟ್ ಆಗಿ ಹೋಗ್ತಾರೆ. ಸೊ ಆ ಒಂದು ಪರೀಕ್ಷೆಗಳಿಗೆ ಏನು ಬೇಕಾದಂತಹ ಕೋಚಿಂಗ್ ಬೇಕಾಗಿದೆ, ಆ ಕೋಚಿಂಗನ್ನು ಇನ್ನು ಯೂಟ್ಯೂಬ್ ಚಾನಲಲ್ಲಿ ದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ನೀವು ಫೀಸ್ನ ಪೇ ಮಾಡಬೇಕಾಗಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ, ತುಂಬ ಹಳ್ಳಿಯಲ್ಲಿ ಇರೋ ಮಕ್ಕಳಿಗೆ ನವೋದಯ ಶಾಲೆ ಇರೋದು. 70% ಆಫ್ ದ ಸ್ಟೂಡೆಂಟ್ಸು ಹಳ್ಳಿಯಿಂದನೇ ಸೆಲೆಕ್ಟ್ ಆಗ್ತಾರೆ ರೂರಲ್ ಬೇಸ್ಮೆಂಟ್ ಮೇಲೆ. ಸೊ ಆ ಮಕ್ಕಳು ಸಿಟಿಗೆ ಬಂದು ಫೀಸ್ನ ಕಟ್ಟಿ ಅವ್ರು ಬಂದು ಟ್ರಾವೆಲ್ ಮಾಡಿ ಬಂದು ಅಟೆಂಡ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಅದೇ ಥರ ನವೋದಯ ಎಕ್ಸಾಮ್ಸ್ ಅಂತ ಅಂದ್ರೇ ಅದಕ್ಕೆ ಕೋಚಿಂಗ್ ಬೇಕಂದರೆ ತುಂಬ ಫೀಸ್ಗಳು ಕೂಡ ಜಾಸ್ತಿ ಇದೆ. ಸೊ ಅದನ್ನೆಲ್ಲ ಪೇ ಮಾಡಿ ಕೆಲವರಿಗೆ ಓದಿಸೋದಕ್ಕೆ ಆಗದೆ ಇರ್ಬೋದು. ಸೊ ಎಲ್ಲ ಕಾರಣಗಳನ್ನ ಪರಿಗಣಿಸಿ ಮಕ್ಕಳಿಗೆ ಮೇಯ್ನಾಗಿ ಅವರೊಂದು 5th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ನ ಚೆನ್ನಾಗಿ ಬರೆದ್ರೆ ಅವ್ರದ್ದು ಒಂದಷ್ಟು ವರ್ಷಗಳು ಫ್ರೀ ಎಜುಕೇಷನ್ನ ಪಡೀತಾರೆ. ಅದೇ ಥರ ಒಳ್ಳೆ ಎಜುಕೇಷನ್ನ ಪಡೀತಾರೆ. ಸೊ ಈ ಒಂದು ಉದ್ದೇಶಕ್ಕೆ ಯೂಟ್ಯೂಬಲ್ಲಿ ಪ್ರತಿ ಒಂದು ಲೆಸನ್ಸ್ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ಮೇಲೆ. ಸೊ ಇಲ್ಲಿ ಒಂದು ವಿಚಾರ ತಿಳಿಸ್ಬೇಕೇನೆಂದರೆ, ಮೇಯ್ನಾಗಿ ನವೋದಯ ಎಕ್ಸಾಮ್ಗೆ ಫೋಕಸ್ ಮಾಡ್ತಾ ಇದ್ದೀವಿ, ಸೈನಿಕ್ ಸ್ಕೂಲ್ ಮತ್ತು ನವೋದಯ ಎಕ್ಸಾಮ್ಗೆ. ಇಲ್ಲಿ ಮ್ಯಾಥ್ಸು ಮತ್ತು ಮೆಂಟಲ್ ಎಬಿಲಿಟಿ, ಗ್ರಾಮರ್ ಎಲ್ಲ ಬೇಕಾಗತ್ತೆ, ಜನರಲ್ ನಾಲೆಡ್ಜ್ ಕೂಡ ಬೇಕಾಗತ್ತೆ ಈ ಎಲ್ಲ ಎಕ್ಸಾಮ್ಸ್ಗೆ. ಸೊ ಅದರಲ್ಲಿ ಬರೀ ಇದು ಒಂದೇ ಎಕ್ಸಾಮ್ಸ್ನ ಬರೆಯೋರಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಬಿಕಾಸ್ ಮ್ಯಾಥ್ಸ್ ಇಲ್ಲಿ ಫುಲ್ಲು ಬೇಸಿಕ್ಕಿಂದ ತಗೊಂಡು ಹೇಳ್ಕೊಡೋದ್ರಿಂದ ಎಲ್ಲ ಮಕ್ಕಳಿಗೂ ನವೋದಯ ಎಕ್ಸಾಮ್ ಬರಿತಿರೋದಷ್ಟೇ ಅಲ್ಲದೆ 3rd ಸ್ಟ್ಯಾಂಡರ್ಡಿಂದ ಎಲ್ಲ ನೆಕ್ಸ್ಟ್ ಬರೋ ಕ್ಲಾಸಸ್ ಎಲ್ಲ ಮಕ್ಕಳಿಗೂ ಕೂಡ ಈ ಬೇಸಿಕ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಬೇಸಿಕ್ಸ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಕ್ಕಳು ಅವರಿಗೆ 10th ಎಕ್ಸಾಮ್ಸ್ ಇರ್ಬೋದು, ಆರ್ಎಲ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂಥ UPSC ಇರ್ಬೋದು, ಈ ಥರ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಮ್ಯಾಥ್ಸು ಬೇಸಿಕ್ ಆಗಿರೋದ್ರಿಂದ ಈ ಬೇಸ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಎಲ್ಲ ಲೆಸನ್ಸು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುವಂಥ ಚಾನ್ಸಸ್ ಇರುತ್ತೆ ಮ್ಯಾಥ್ಸಲ್ಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ 10th ಅವರು ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ನವೋದಯ ಎಕ್ಸಾಮ್ಸ್ನ ಏನು ಲೆಸನ್ಸ್ ಇದೆ ಅದನ್ನೆಲ್ಲ ಅದೇ ರೀತಿ ಟ್ರೈನಿಂಗ್ನ ತೊಗೊಂಡು ಅವರು ಪ್ರಾಕ್ಟೀಸ್ ಮಾಡಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಮುಂದೆ ಮ್ಯಾಥ್ಸ್ ಅನ್ನೋದು ಅವರಿಗೆ ಟಫೆಸ್ಟ್ ಸಬ್ಜೆಕ್ಟ್ ಆಗೋದೇ ಇಲ್ಲ ನನ್ನ ಪ್ರಕಾರ. ಸೊ ಈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನಾದರೂ ಮ್ಯಾಥ್ಸ್ ಬೇಸಿಕ್ಸ್ನ ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ಗಳಿಂದ. ಆ್ಯಂಡ್ ಇದು ಫ್ರೀ ಆಫ್ ಕಾಸ್ಟ್ ಇದೆ. ಯಾರು ಕೂಡ ಇದರಲ್ಲಿ ಏನು ಅಮೌಂಟ್ನ ಫೀ ಪೇ ಮಾಡಬೇಕಾಗಿಲ್ಲ. ಜಸ್ಟ್ ಮಕ್ಕಳಿಗೆ ಇದರಿಂದ ಜ್ಞಾನನ ವೃದ್ಧಿಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ನನ್ನ ಪ್ರಕಾರ ಮ್ಯಾಥ್ಸು ಚೆನ್ನಾಗಿದ್ದು, ಅದೇ ಥರ ಗ್ರಾಮರಲ್ಲೂ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಆ ಏಜಿಗೆ ಏನು ಬೇಕೋ ಅದನ್ನೆಲ್ಲ ಕಲಿತಾ ಬಂದರೆ ಅವ್ರಿಗೆ ಅದರ್ ಸಬ್ಜೆಕ್ಟ್ಸಲ್ಲಿ ಸೆಂಟೆನ್ಸಸ್ನ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಗ್ರಾಮರ್ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಫಸ್ಟ್ ಆಫ್ ಆಲ್ ಕಲೀಲೇಬೇಕು. ಆ್ಯಂಡ್ ಅದಕ್ಕಿಂತ ಬೇಸಿಕ್ ಅಂದರೆ ಮೇಯ್ನಾಗಿ ಕನ್ನಡ, ಹಿಂದಿ, ಇಂಗ್ಲೀಷ್ ಇಷ್ಟನ್ನು ಚೆನ್ನಾಗಿ ಓದೋದು ಬರೆಯೋದನ್ನು ಕಲ್ತಿರಬೇಕಾಗತ್ತೆ ಮಕ್ಕಳು. ಸೊ ಈ ಬೇಸಿಕ್ ಒಂದು ಚೆನ್ನಾಗಿತ್ತು ಅಂತ ಅಂದರೆ ಮಕ್ಕಳಿಗೆ, ಸೊ ಅವರು ಯಾವುದೇ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆ್ಯಂಡ್ ಸ್ಕೂಲಲ್ಲಿ ಬರುವಂಥ ಎಕ್ಸಾಮ್ಸ್ಗೆ ಯಾವುದು ಕೂಡ ಎದುರಬೇಕಾಗಿಲ್ಲ ಬರೆಯೋದಕ್ಕೆ. ಅವರು ಕಾನ್ಸೆಪ್ಟನ್ನ ತಿಳ್ಕೊಂಡ್ರೆ ಸಾಕು, ಆರಾಮ್ಸೆ ಅವರೇ ಸೆಂಟೆನ್ಸಸ್ನ ಮಾಡಿ ಎಲಾಬ್ರೇಟ್ ಮಾಡಿ ಬರೆಯುವಂಥ ಶಕ್ತಿ ಬರುತ್ತೆ. ಆ್ಯಂಡ್ ಇಲ್ಲಿ ನವೋದಯ ಎಕ್ಸಾಮಲ್ಲಿ ಇರುವಂತಹ ಮೆಂಟಲ್ ಎಬಿಲಿಟಿ ಟೆಸ್ಟ್ ಆಗಿರ್ಬೋದು, ಅದು ಅಷ್ಟೇ ನಿಮ್ಮ ಕಾಮನ್ ಸೆನ್ಸ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಯಾವ ಥರ ನೀವು ಟ್ರಿಕ್ಕಿಯಾಗಿ ಅದನ್ನು ಸಾಲ್ವ್ ಮಾಡ್ತೀರಾ, ಸೊ ನಿಮ್ಮ ಟ್ಯಾಕ್ಟಿಸ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸೊ ಮೆಂಟಲ್ ಎಬಿಲಿಟಿ ಅಂದರೆ ನಿಮಗೆ ಹೆಸರೇ ಹೇಳೋ ರೀತಿಲಿ ತುಂಬ ಚೆನ್ನಾಗಿ ಬ್ರೈನ್ ವರ್ಕ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಇವೆರಡನ್ನೂ ಕೂಡ ಮಾಡಲೇಬೇಕು. ಸೊ ನಾವು ಕೂಡ ಚಿಕ್ಕ ಮಕ್ಕಳಿಂದನೂ ಕೂಡ ಮೆಂಟಲ್ ಎಬಿಲಿಟಿ ಅನ್ನೋದೇ ಒಂದು ಸಬ್ಜೆಕ್ಟಾಗಿ ಇಟ್ಕೊಳ್ತೀವಿ ಸ್ಕೂಲ್ಗಳಲ್ಲಿ. ಬಿಕಾಸ್ ಮಕ್ಕಳು ಮೇಯ್ನಾಗಿ ಅವರು ಮೆಂಟಲ್ ಎಬಿಲಿಟಿ ಅನ್ನೋದನ್ನು ತುಂಬ ಚೆನ್ನಾಗಿ ಬೆಳೆಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಫೋಕಸ್ ಮಾಡ್ತೀವಿ. ಸೊ ಇದನ್ನು ಯಾವುದೇ ಮಕ್ಕಳು ನೋಡಿದ್ರೂ ಕೂಡ ಲಾಸ್ ಇಲ್ಲ. ಸೊ ಹಾಗಾಗಿ ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ಗಳನ್ನ ಅರ್ಥ ಮಾಡಿಕೊಂಡು ಕಲ್ತ್ಕೊಂತು ಅಂತ ಅಂದರೆ ಅವರಿಗೆ ನೆಕ್ಸ್ಟು ಅಪ್ಕಮಿಂಗ್ ಎಕ್ಸಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಈಸಿ ಆಗುತ್ತೆ. ಅದೇ ಥರ ನವೋದಯ ಸೈನಿಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕೂಡ ಈಸಿ ಆಗುತ್ತೆ. ಸೊ ಆದರೆ ನನ್ನ ಪ್ರಕಾರ ಆನ್ಲೈನಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ ಕಲಿಯೋದಕ್ಕಿಂತ ಟೀಚರ್ ಮುಂದೆ ಕೂತು ಕಲ್ತ್ರೇ ಅದಕ್ಕೊಂದು ಶಿಸ್ತು ಆಗಿರ್ಬೋದು, ಅದಕ್ಕೊಂದು ಬೆಲೆ ಆಗಿರ್ಬೋದು, ಆ್ಯಂಡ್ ಅದಕ್ಕೊಂದು ಅಲರ್ಟ್ನೆಸ್ ಆಗಿರ್ಬೋದು ಇರುತ್ತೆ. ಆನ್ಲೈನಲ್ಲಿ
ಅಲ್ಲಿ ಕಲಿತ್ರೆ ಅಷ್ಟೊಂದು ಇರೋದಿಲ್ಲ. ಆದರೆ ಹಳ್ಳಿ ಮಕ್ಕಳಿಗೆ ಸಿಗದೇ ಇರೋ ಕಾರಣಕ್ಕೆ ಅಟ್ಲೀಸ್ಟು ಯೂಟ್ಯೂಬಲ್ಲಿ ಏನಾದರೂ ನೋಡಿ ಕಲಿಬೋದಲ್ಲ, ಆ ಒಂದು ಉದ್ದೇಶಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ. ಹಾಗೆ ಪೇರೆಂಟ್ಸ್, ನಾವು ಅಪ್ಲೋಡ್ ಮಾಡುವ ಎಲ್ಲ ಕ್ಲಾಸ್ ವಿಡಿಯೋಗಳು ನಿಮಗೆ ಸಿಗಬೇಕಾದಲ್ಲಿ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ನೆಕ್ಸ್ಟು ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನಿಮಗೆ ಫ್ರೀ ಇದ್ದಾಗ ಮಕ್ಕಳ ಜೊತೆ ಕೂತು ಆ ವಿಡಿಯೋಸ್ನ ತೋರಿಸಿ ಆ ಮಕ್ಕಳಿಗೆ ಗೈಡ್ ಮಾಡೋ ಮುಖಾಂತರ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಒಬ್ಬರನ್ನೇ ಕೂರಿಸಿ ಮೊಬೈಲ್ನ ಕೊಡೋದಕ್ಕಿಂತ ನಿಮ್ಮ ಉಪಸ್ಥಿತಿಯಲ್ಲಿ ಮಕ್ಕಳಿಗೆ ಗೈಡ್ ಮಾಡೋದು ತುಂಬ ಮುಖ್ಯ ಆಗಿದೆ. ಸೊ ಈ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.